ಮಮ್ಮಿ ಯಾವಾಗ್ಲೂ ಬರೀ ಮಗಳ ಸ್ವಯಂವರದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ, ಈ ಮನೆ ವಂಶೋದ್ಧಾರಕನ, ವಂಶ ಬೆಳಗ್ಸವ್ ನಾನು. ನನಗೂ ಇಂಥದ್ದೇ ಒಂದು ಮದುವೆ ಮಾಡ್ಬೇಕು ಅಂತ ನಿಮ್ಗೆ ಯಾರಿಗೂ ಅನ್ಸ್ಲೇ ಇಲ್ವಾ? ಶ್ರೀಪತಿ, ನೀನು ಹೆಣ್ಣಾಗಿ ಹುಟ್ಬಿಟ್ಟಿದ್ರೆ ಇದಕ್ಕಿಂತಲೂ ಅದ್ದೂರಿಯಾಗಿ ಮದುವೆ ಮಾಡಿರ್ತಿದ್ವೋ ಏನು, ಯಾರಿಗ ಗೊತ್ತು? ಈಗ ಏನ್ ಮಾಡೋದು, ಗಂಡ ಹುಟ್ಟುಬಿಟ್ಟಿದ್ದೀನಲ್ಲ, ಈಗ್ಲೂ ಕಾಲ ಮಿಂಚಿಲ್ಲ. ಫಾರಿನ್ ಹೋಗ್ಬಿಟ್ಟು ಆಪರೇಷನ್ ಮಾಡಿಸ್ಕೊಂಡ್ ಬಂದ್ಬಿಡು. ಆಪರೇಷನ್? ಜೆಂಡರ್ ಹೌದು, ಅದಕ್ ಬೇರೆ ದುಡ್ಡಂಡ. ಕೇಳಲ್ಲೇ ನೋಡಣ್ಣ ನೋಡಣ್ಣ, ಇವನ್ ಅವತಾರನ ಇವನ್ನ ನೋಡಿದ್ರೆ ಯಾರಾದ್ರೂ ಈ ಮಾಲಿನಿ ದೇವಿ ಮಗ ಅಂತ ಹೇಳ್ತಾರ? ಒಳ್ಳೆ ಕೂಲಿ ಕೂಲಿ ಒಂಥರ ಇದ್ದಾನೆ, ಎಲ್ಲ ಅವನ ಅಪ್ಪನ್ ತರ. ನನ್ನ ಸಿಟಿ ಕಳ್ಸಿ ಓದಿಸಿದ್ರೆ ಡಾಕ್ಟ್ರೋ, ಲಾಯರೋ, ಸೈಂಟಿಸ್ಟೋ, ಅಟ್ಲೀಸ್ಟ್ ಅಬ್ದುಲ್ ಕಲಾಂ ರೇಂಜ್ ಗಾದ್ರೂ ಬೆಳೀತಾ ಇದೆ. ಶ್ರೀಪತಿ ಬೇಡಪ್ಪ, ಸ್ವಲ್ಪ ಲೆವೆಲ್ ತೆಗೆಸ್ಕೊಳಯ್ಯ. ನಿನ್ನ ಕರ್ಕೊಂಡೋಗಿ ಫಾರಿನ್ ಅಲ್ಲಿ ಇಟ್ಟು ಓದಿಸಿದ್ರು ಸಹಿತ ನೀನ್ ದೊಡ್ಡ ಲಾಯರು, ಸೈಂಟಿಸ್ಟ್ ತರನೋ ಕಾಣಿಸ್ತಾ ಇರ್ಲಿಲ್ಲ ಕಡೆ. ಇನ್ನೇನ್ ಕಾಣಿಸ್ತಾ ಇದ್ದೆ? ಮೀಡಿಯಂ ಅವಾಜ್ ಚಪ್ಪಲ್ಲು. ನೋಡು, ಬಳ್ಳಾರಿಲಿ ಸಿನಿಮಾ ಥಿಯೇಟರ್ ಎದುರುಗಡೆ ಸೋಡಾ ಮಾಡ್ತಾರಲ್ಲ, ಆತರ ಕಾಣಿಸ್ತಾ ಇದ್ದೆ. ಬಹಳ ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ನಿಜಾನೇ ಹೇಳ್ತಿದಾರೋ? ಯಾವತ್ತಿದ್ರು ನನ್ನ ವಂಶ ಬೆಳೆಸೋದು, ನನ್ನ ಹೆಸರು ಉಳಿಸೋದು ನನ್ನ ಮಗಳು ರಾಣಿನೇ ಕಣೋ. ಅವಳ ಪರ್ಸನಾಲಿಟಿ ಏನು, ಅವಳು ಗ್ಲಾಮರ್ ಏನು, ಅವಳ ಲೆವೆಲ್ ಏನು, ಎಲ್ಲ ನನ್ನ ತಂಗಿದೆ ಜೆರಾಕ್ಸ್ಗಳು. ಆ ಬ್ರಹ್ಮ ಒಳ್ಳೆ ಮೂಡಲ್ಲಿ ಇರ್ಬೇಕಾದ್ರೆ ಮೋಲ್ಡ್ ಹಾಕಿದಾನೆ ಗೊತ್ತಾ? ಮತ್ ನೀನಾಕಿ ಹಿಂಗ್ ಅಡ್ಡದಿಡ್ಡಿಯಾಗಿ ಹುಟ್ಟಿದ್ಯಾ? ನನ್ಗೇನಾಗೈತೆ? ಏನೋ ಕಮ್ಮಿ ಆಗೈತೆ? ಎಲ್ಲ ಜಾಸ್ತಿ. ಆ ಬ್ರಹ್ಮ ಹೆಂಡತಿ ಹತ್ರ ಜಗಳ ಕಾಯ್ಕೊಂಡಾಗ ಇದ್ದ ಬದ್ ಮಣ್ಣೆಲ್ಲ ಎಲ್ಲಿ ಬೇಕಲ್ಲಿ ತುಂಬಿ ತುಂಬಿ ಮ್ಯಾಚಸ್ ಕಳಿಸ್ಬಿಟ್ಟಿದ್ದಾನ ಕಡೆ. ಶ್ರೀಪತಿ, ನನ್ ವೀಕ್ನೆಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಕೊಡು. ಅದಕ್ಕೋಸ್ಕರನೇ ನಾನ್ ಮದ್ವೆನೇ ಮಾಡ್ಕೊಳ್ದೆ. ನನ್ ಲೈಫ್ ನೇ ಸ್ಯಾಕ್ರಿಫೈಸ್ ಮಾಡಿ ನನ್ ತಂಗಿಗೋಸ್ಕರ, ನನ್ ತಂಗಿ ಮಕ್ಕಳಿಗೋಸ್ಕರ ನಿನ್ನ ರಾಣಿನ ಹೆತ್ತು ಹೊತ್ತು ಲಾಲ್ನೆ ಪಾಲನೆ ಮಾಡಿಲ್ವೇನು? ಹಾಗೆ ನೀನು ರಾಣಿ ಮದ್ವೆ ಆದ್ಮೇಲೆ ಅವಳ ಮಕ್ಕಳನ್ನ ಎತ್ಕೊಂಡು ಲಾಲ್ನೆ ಪಾಲನೆ ಮಾಡಿ ಅವುಗಳ ಟೀ ತೊಳ್ಕೊಂಡು ಸ್ಯಾಕ್ರಿಫೈಸ್ ಮಾಡ್ಬೇಕಮ್ಮ. ಅದೇ ಹಿಸ್ಟ್ರಿ ರಿಪೀಟು. ಅಂದ್ರೆ ಸಾಯ ತನಕ ನಾನು ಈ ಕೆಲಸ ಮಾಡ್ಕೊಂಡಿರ್ಬೇಕಾ? ಇದಕ್ಕಿಂತಲೂ ಒಳ್ಳೆ ಕೆಲಸ ಇನ್ಯಾವ್ ಸಿಗುತ್ತೆ ನಿನ್ಗೆ? ಏನ್ ಸ್ಟ್ರಕ್ಚರು? ಆಹಾ, ಅವಳು ತುಟಿ ನೋಡೋ, ತೊಂಡೆ ಹಣ್ಣು, ಕೆನ್ನೆಗಳು ಕಾಶ್ಮೀರಿ ಆಪಲ್. ನೋಡ್ತಾ ಇದ್ರೇನೆ ಇಷ್ಟೊಂದು ಮಜಾ. ಇನ್ನು ತಿಂದ್ರೆ ಮೈಯಲ್ಲಿರೋ ಚಳಿ ಎಲ್ಲ ಬಿಟ್ಟೋಗ್ಬಿಡುತ್ತೆ ಕಣೋ. हम तुम एक कमरे में बंद हो और चाबी खो जाए. ಎಕ್ಸ್ಕ್ಯೂಸ್ ಮೀ, ನೀನು ಒಬ್ಬ ಗಂಡ್ಸ? ನಿನಗೆ ರಸಿಕತೆ ಅನ್ನೋದೇ ಇಲ್ವಾ? ಒಂದು ಸುಂದರವಾದ ಹೂನ ನೋಡಿದ ತಕ್ಷಣ ವಾ ಎಷ್ಟು ಚೆನ್ನಾಗಿದೆ ಅಂತಾನೆ, ಒಂದು ಬ್ಯೂಟಿಫುಲ್ ಪೇಂಟಿಂಗ್ ನ ನೋಡಿದ ತಕ್ಷಣ ವಾ ಎಷ್ಟು ಅದ್ಭುತವಾಗಿದೆ ಅಂತಾನೆ. ಇಲ್ಲಿರೋ ಹುಡುಗರೆಲ್ಲ ನನ್ನನ್ನ ನೋಡಿ ವಾ ಏನು ಸೂಪರ್ ಆಗಿದ್ದಾಳೋ, ಇವಳು ಏನಾದ್ರೂ ಸಿಕ್ಕಿದ್ರೆ ಅವಳು ಸೇವೆ ಮಾಡ್ಕೊಂಡು ಲೈಫ್ ಪೂರ್ತಿ ಇದ್ಬಿಡ್ತೀನಿ, ಅವಳು ಏನಾದ್ರೂ ಒಪ್ಕೊಂಡ್ರೆ ಅವಳ ಮನೆ ಗೇಟ್ ವಾಚ್ಮನ್ ಆಗಿ ಇದ್ಬಿಡ್ತೀನಿ ಅಂತ ಎಷ್ಟು ಜನ ಹುಡುಗರು ಸಾಯ್ತಾರೆ. ಒಂದು ಹುಡುಗಿ ಕೆರಿಯರ್ ಬೆಳೆಯೋದೇ ಹುಡುಗರ ಫ್ಯಾನಿಸಮ್ ಇಂದ. ಅಂಥದ್ರಲ್ಲಿ ಇವಳು ಹೊಗಳದ್ರಲ್ಲಿ ತಪ್ಪೇನಿದೆ? ನಿಜವಾದ ಗಂಡಸರು ಹೊಗಳ್ತಾರೆ, ತಾಕತ್ತಿಲ್ದೆ ಇರೋರು ಹೊಟ್ಟೆ ಕಿಚ್ಚು ಪಡ್ತಾರೆ. ಒಳ್ಳೆ ಮಜಾ ತಗೊಳ್ತಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟೆ. ಟೇಸ್ಟ್ಲೆಸ್ ಫೆಲೋ. ಹಾಯ್ ಬಾಯ್, ನೋಡಿ ಟೇಸ್ಟ್ ಇರೋ ನಿಮಗೆ ಈ ಸಮಯದಲ್ಲಿ ನಾನೇನಾದ್ರೂ ಕೊಡ್ಲಿಲ್ಲ ಅಂದ್ರೆ ನಾನೇ ವೇಸ್ಟ್ ಆಗ್ಬಿಡ್ತೀನಿ. ಸೊ ನಿಮ್ಮ ನೋವು ಕಮ್ಮಿ ಆಗೋಕೆ ಒಂದು ಕಿಸ್ ತಗೊಳ್ಳಿ. ಆದ್ರೆ ನನ್ನ ಟಚ್ ಮಾಡದೆ ತಗೋಬೇಕು. ಅವ್ರೇನ್ ಕಿಸ್ ತಗೋತಾರೆ? ಪಾಪ ಪಾರ್ಟ್ಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ. ನಾನೇನ್ ಕಿಸ್ ತಗೋತೀನಿ? ಟಚ್ ಮಾಡ್ದೆ. Nobody can touch me. I can touch you. Impossible. Everything is possible to me. Hey. ಫುಟ್ಪಾತ್ ಅಲ್ಲಿ ಬೇಕಾದಷ್ಟು ಸಿನಿಮಾ ಹೀರೋಯಿನ್ಗಳ ಫೋಟೋ ಮಾಡ್ತಾರೆ, ಅದನ್ನು ಕೊಂಡ್ಕೊಂಡು ಕಿಸ್ ಮಾಡ್ಬಿಟ್ರಾಯ್ತಾ? ಅದು ಇದು ಬರೀ ಫೋಟೋ, ನಾನಲ್ಲ. Nobody can touch me. That is ರಾಣಿ. ಓಹೋ, ಹಾಗಾ? ಜಸ್ಟ್ ವೇಟ್ ಅಂಡ್ ವಾಚ್. ಯಾರು ಯಾರನ್ನ ಟಚ್ ಮಾಡ್ತಾರೆ ಅಂತ.
ನೋಬಡಿ ಕ್ಯಾನ್ ಟಚ್ ಮೀ ಅಂದ್ರು ಈಗ ಅವರೇ ಟಚ್ ಮಾಡ್ತಿದ್ದಾರೆ. ಏನ್ ಮಾಡ್ತಾ ಇದೀಯಾ? ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ, ಅದನ್ನ ಕಟ್ಕೊಂಡು ನಿನ್ಗೆ. ಅದು ನನ್ನ ಫೋಟೋ. ಬರೀ ಫೋಟೋ ತಾನೆ, ನೀನಲ್ವಲ್ಲ? ವೈ ಡು ಯು ಬಾದರ್? ಕಮ್ ಆನ್ ಬಾಯ್ಸ್. ಹಾಗಾದ್ರೆ ಸೋತೆ ಅಂತ ಒಪ್ಕೋತೀಯಾ? ನೋ ನೋ, ಕಮ್ ಆನ್ ಗೈಸ್. ಸ್ಟಾಪ್ ಇಟ್. ಓಕೆ ಜಸ್ಟ್ ಸ್ಟಾಪ್ ಇಟ್. ಸೊ ಯು ಹ್ಯಾವ್ ಲಾಸ್ಟ್. ಅದೇನೋ ಟಚ್ ಮಾಡಿಸ್ಕೊಂಡ್ರೆ ಏನೋ ಕೊಡ್ತೀನಿ ಅಂದ್ರಲ್ಲ, ಕೊಟ್ಬಿಡಿ. ಕೊಡಿ. ಸರಿ ಬಿಡಿ. ಓಕೆ ಕಮ್ ಆನ್, ಲುಕ್ ಸ್ಟ್ರೈಟ್. ಕಮ್ ಆನ್, ಕಮ್ ಹಿಯರ್. ಹತ್ರ ಬನ್ನಿ, ಮೇಲೆ. ಕಮ್ ಹಿಯರ್. ಯಾಕೋ ಇವತ್ತು ಮೂಡಿಲ್ಲ, ಮೂಡ್ ಬಂದಾಗ ಇಸ್ಕೋತೀನಿ. ಓಕೆ, ಯು ಕ್ಯಾನ್ ಗೋ ನೌ. ನೋಡು, ಇವತ್ತು ಕಂಪ್ಯೂಟರ್ ಕೈಯಿಂದ ನಿನ್ ಬಟ್ಟೆ ಬೆಚ್ಚಿದ್ದೀನಿ, ನಾಳೆ ನಿನ್ ಕೈಯಿಂದನೇ ಬಟ್ಟೆ ಬೆಚ್ಚಿಸ್ತೀನಿ. ಅದನ್ನ ನಾನು ನೋಡ್ತೀನಿ, ಆಮೇಲೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಕಮ್ ಆನ್. ನೋಡು, ಇವತ್ತು ಕಂಪ್ಯೂಟರ್ ಕೈಯಿಂದ ನಿನ್ ಬಟ್ಟೆ ಬೆಚ್ಚಿದ್ದೀನಿ, ನಾಳೆ ನಿನ್ ಕೈಯಿಂದನೇ ಬಟ್ಟೆ ಬೆಚ್ಚಿಸ್ತೀನಿ. ಅದನ್ನ ನಾನು ನೋಡ್ತೀನಿ, ಆಮೇಲೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಹಲೋ, ಹಾಯ್ ರಾಣಿ. ಹೂ ಇಸ್ ಸ್ಪೀಕಿಂಗ್? ಅಷ್ಟು ಬೇಗ ಮರ್ತು ಬಿಟ್ಟಿಯಾ? ನಾನೇ ರಾಜಾ. ನೀನ್ ಯಾಕೋ ಫೋನ್ ಮಾಡ್ದೆ? ಮೆತ್ತಿಗೆ, ನನಗೆ ಕಿವಿ ಕೇಳಿಸುತ್ತೆ. ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿತ್ತು. ಏನದು? ನಿನ್ನೆ ರಾತ್ರಿ ನೀನ್ ಬೆಡ್ರೂಮ್ಗೆ ಬಂದಿದ್ದೆ. ಇಂಪಾಸಿಬಲ್. ನನ್ನ ಬೆಡ್ರೂಮ್ಗೆ ನನ್ನ ಪರ್ಮಿಷನ್ ಇಲ್ಲದೆ ಒಂದು ಇರುವೆನೂ ಬರೋಕ್ಕಾಗಲ್ಲ. ಇರುವೆ ಬರೋಕ್ಕಾಗಲ್ಲ, ಆದ್ರೆ ಹೀರೋ ಬರ್ಬೋದು. ಬಂದಿರೋದಕ್ಕೆ ಒಂದು ಐ ವಿಟ್ನೆಸ್ ಇದೆ. ವಾಟ್? ರಾಣಿ, ಎಲ್ರು 7 ವಂಡರ್ಸ್ ನೋಡಿರ್ತಾರೆ, 8 ವಂಡರ್ ನೋಡ್ರಕ್ಕಾಗತ್ತಾ? ಇಲ್ಲ. ನೀನ್ ನೋಡಿದ್ಯೋ ಅಲ್ವೋ? ನಾನಂತೂ ನೋಡಿದ್ದೀನಿ. ಈಗ ಅದನ್ನ ಹೇಳ್ತೀನಿ, ಆದ್ರೆ ಯಾರು ಕೇಳಿಸ್ಕೋಬಾರ್ದು. ಏನು? ಬಿಲೀವ್ ಮಾಡಲ್ವಾ? ಇಫ್ ಯು ವಾಂಟ್ ಚೆಕ್ ಇಟ್ ಅಪ್. ಶಟ್ ಅಪ್ ಯು ಸ್ಟುಪಿಡ್. ಹಲೋ ಹಲೋ, ಹಾಯ್ ರಾಣಿ. ಚೆಕ್ ಮಾಡ್ದ? ಸುಳ್ಳು. ನೀನ್ ಹೇಳಿದ್ದೆಲ್ಲ ಸುಳ್ಳು, ಯಾವ ಮಚ್ಚೆನೂ ಇಲ್ಲ. ನನಗೆ ಗೊತ್ತು ಸುಳ್ಳು ಅಂತ. ನೋಡಿದ್ಯಾ ಎಷ್ಟು ಈಸಿಯಾಗಿ ನಿನ್ ಕೈಲಿ ಬಟ್ಟೆ ಬಿಚ್ಚಿಸ್ಬಿಟ್ಟೆ ಅಂತ? ಯು ಸ್ಕೌಂಡ್ರೆ. ರಾಣಿ ರಾಣಿ ರಾಣಿ, ಡೋಂಟ್ ಗೆಟ್ ಎಕ್ಸೈಟೆಡ್. ಇವಾಗ ನೀ ಇರೋ ಪೊಸಿಷನ್ ನ ನಿನ್ ಬೆಡ್ರೂಮ್ ಲೈಟು, ಬೆಡ್ಶೀಟು, ಫ್ಯಾನು ಅಥವಾ ಎಸಿ ಇದು ಮಾತ್ರ ನೋಡಿರುತ್ತೆ. ನೆಕ್ಸ್ಟ್ ಈ ಕಣ್ಗಳು ಹೇಳಲ್ಲ, ನೋಡುತ್ತೆ. ನಿನ್ನ ಕಣ್ಣುಗಳಿಂದ ನನ್ನ ದೇಹ ಮಾತ್ರ ಅಲ್ಲ, ಈ ಪ್ರಪಂಚನೇ ನೋಡ್ಬಾರ್ದು. ಇವಾಗ ನೀ ಇರೋ ಪೊಸಿಷನ್ ನ ನಿನ್ ಬೆಡ್ರೂಮ್ ಲೈಟು, ಬೆಡ್ಶೀಟು, ಫ್ಯಾನು ಅಥವಾ ಎಸಿ ಇದು ಮಾತ್ರ ನೋಡಿರುತ್ತೆ. ನೆಕ್ಸ್ಟ್ ಈ ಕಣ್ಗಳು ಹೇಳಲ್ಲ, ನೋಡುತ್ತೆ. ರಾಮು, ಒಂದು ಕೂಲ್ ಡ್ರಿಂಕ್ಸ್ ಕೊಡು. Bye. See you later. Okay, bye.
ಮುಂದೆ ಯಾವತ್ತೂ ಈ ರೀತಿ ಆಗಬಾರದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಆಕ್ಷನ್ ತಗೋ. ಡಾಕ್ಟ್ರೆ, ರಾಜಾ ಹೇಗಿದ್ದಾರೆ? ಹಿ ಇಸ್ ವೆರಿ ಲಕ್ಕಿ. ಆಸಿಡ್ ಡೈಲ್ಯೂಟ್ ಆಗಿದ್ರಿಂದ ಮುಖಕ್ಕೇನೂ ಆಗಿಲ್ಲ. ಆದರೆ ಕಣ್ಣು ತುಂಬಾ ಸೆನ್ಸಿಟಿವ್ ನೋಡಿ, ಮೇಲಿನ ಪೊರೆಗೆ ಸ್ವಲ್ಪ ಎಫೆಕ್ಟ್ ಆಗಿದೆ. ಇನ್ನೊಂದು 2-3 ತಿಂಗಳು ಹಿಲ್ ನಾಟ್ ಬಿ ಏಬಲ್ ಟು ಸಿ. ಅವ್ರ ಕೆಲಸನೂ ಅವ್ರು ಮಾಡ್ಕೊಳಕ್ಕಾಗಲ್ಲ. ಬೇರೆ ಯಾರಾದ್ರೂ ಅವ್ರನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಓಕೆ ಡಾಕ್ಟರ್, ಈಗ ನಾವು ಅವ್ರು ನೋಡ್ಬೋದಾ? ಓ ಶ್ಯೂರ್ ಶ್ಯೂರ್. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ಸ್ ಸರ್. ಇಟ್ಸ್ ಓಕೆ. ರಾಜಾ, ರಾಜಾ, ಯಾರು ಹೀಗೆ ಮಾಡಿದ್ರು ಅಂತ ದಯವಿಟ್ಟು ಹೇಳು. ಐ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಹಿಮ್. ಅದು ಸರ್, ಯಾರು ಅಂತ ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎನ್ಕ್ವೈರಿ ಮಾಡಿಸಿ ಅವ್ರಿಗೆ ತಕ್ಕ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ನಾನು 1 ನಿಮಿಷ ಪರ್ಸನಲ್ ಆಗಿ ರಾಜಾ ಅವ್ರ ಹತ್ರ ಮಾತಾಡ್ಬೇಕಿತ್ತು. ರಾಜಾ? ಓಕೆ ಸರ್. ರಾಜಾ, ನನ್ನ ಕ್ಷಮಿಸಿ. ನಾನು ತಪ್ಪು ಮಾಡ್ಬಿಟ್ಟೆ. ಇಷ್ಟೊಂದು ಸೀರಿಯಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪೊಲೀಸ್ ಬಂದು ನನ್ನನ್ನು ಕರ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಗುತ್ತೆ. ಐ ಆಮ್ ಸಾರಿ. ಎಕ್ಸ್ಕ್ಯೂಸ್ ಮೀ. ಹಲೋ ರಾಜಾ, ಡ್ಯಾಡ್, ನೀನು ನಾಳೆ ಅರ್ಜೆಂಟ್ ಆಗಿ ಲಂಡನ್ ಬರ್ಬೇಕು. ಇಲ್ಲಿ ಯಾವ್ದು ಅಗ್ರಿಮೆಂಟ್ಸ್ ಗೆ ಸೈನ್ ಮಾಡ್ಬೇಕಾಗಿದೆ, ತುಂಬಾ ಅರ್ಜೆಂಟ್. ನಾಳೆನಾ? ಸಾರಿ ಡ್ಯಾಡ್, ಕಾಲೇಜ್ ಸೆಟ್ರೇಟ್ ಮಾಡೋದಕ್ಕೆ ಇನ್ನೂ 3 ತಿಂಗಳು ಬೇಕು. 3 ತಿಂಗಳು ಆದ್ಮೇಲೆ ಬರ್ತೀನಿ. ಸರಿ, ಆ ಪೇಪರ್ಸ್ ಜೊತೆ ಲಾಯರ್ ಅಲ್ಲಿಗೆ ಕಳಿಸ್ಲಾ? ಓ ಮೈ ಗಾಡ್, ಬೇಡ ಡ್ಯಾಡ್, 3 ತಿಂಗಳಾದ್ಮೇಲೆ ನಾನೇ ಬರ್ತೀನಿ ಅಂತ ಹೇಳಿದ್ನಲ್ಲ, ಪ್ಲೀಸ್. ಓಕೆ ಓಕೆ, ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋ. ನನ್ನ ಆರೋಗ್ಯಕ್ಕೆ ಏನ್ ಡ್ಯಾಡ್, ನಾನು ಚೆನ್ನಾಗಿದ್ದೀನಿ. ಬಾಯ್ ರಾಜಾ. ಬಾಯ್ ಡ್ಯಾಡ್. ರಾಣಿ, ಅಕಸ್ಮಾತ್ ನಮ್ಮ ಸ್ಟಾಫ್ನವರು ಈ ವಿಷಯ ನಮ್ಮ ತಂದೆಗೆ ಹೇಳಿದ್ರೆ ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗೋಗುತ್ತೆ. ದೇ ವಾಂಟ್ ಲೀವ್ ಯು. ಈಗ ನನಗಿರೋದು ಒಂದೇ ಪ್ರಾಬ್ಲಮ್ಮು, ನನ್ನ ಗೆಸ್ಟ್ ಹೌಸ್ನಲ್ಲಿ 3 ತಿಂಗಳು ನನ್ನ ಸ್ಟಾಫ್ ಎದುರಿಗೆ ಹೇಗಿರಲಿ ಅಂತ. ರಾಜಾ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ ಗೆಸ್ಟ್ ಹೌಸ್ ಅಲ್ಲಿ ಇದ್ಬಿಡಿ, ಯಾರಿಗೂ ಗೊತ್ತಾಗಲ್ಲ. ನನ್ನಿಂದ ನಿಮಗೆ ತೊಂದರೆ? ರಾಜಾ ಪ್ಲೀಸ್, ರಾಜಾ ಪ್ಲೀಸ್. ಓಕೆ.